ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅನ್ನೋ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ನಮಗೆಲ್ಲರೂ ಗೊತ್ತಿರೋಂಗೆ ದ್ವಿತೀಯ ಬಿ ಎ 2ನೇ ವರ್ಷದಲ್ಲಿ 4ನೇ ಸೆಮಿಸ್ಟರ್ಗೆ ಇರುವಂತಹ 7ನೇ ಪತ್ರಿಕೆ ಸಮಾಜಶಾಸ್ತ್ರದಲ್ಲಿ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಪೇಪರ್ 7 DSC 7 ಅಂತ ಹೇಳ್ತೀವಿ. ಮಾರ್ಜಿನೈಸ್ ಸೋಷಿಯಾಲಜಿ ಆಫ್ ಮಾರ್ಜಿನೈಸ್ ಗ್ರೂಪ್ಸ್ ಅಂತೇಳಿ ಒಂದು ವಿಶೇಷವಾದ ಪತ್ರಿಕೆ ಇದೆ. ಈ ಪತ್ರಿಕೆಯಲ್ಲಿ ಈ ಪತ್ರಿಕೆ ಸಂಪೂರ್ಣ ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗಿದೆ. ಇವತ್ತಿನ ತರಗತಿಯಲ್ಲಿ ನಾವು ಘಟಕ 1ರಲ್ಲಿ ನೋಡ್ತಾ ಹೋಗ್ತೀವಿ. ನಮಗೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಘಟಕ 1ರಲ್ಲಿ ಇವತ್ತು ಅಂಚೀಕರಣ ಪ್ರಕ್ರಿಯೆ ಅಂತೇಳಿ ಒಂದು ಘಟಕ ಇದೆ. ಅದರಲ್ಲಿ 3 ಅಧ್ಯಾಯಗಳು ಬರ್ತವೆ. ಆ 3 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದರಲ್ಲಿ ಆ ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗುತ್ತೆ. ಮೊದಲನೇ ತರಗತಿಯಲ್ಲಿ ನಾವು ಅಂಚೀಕರಣ ಅಂದರೆ ಏನು ಅಂತೇಳಿ ಪರ್ಫೆಕ್ಟ್ ಆದಮೇಲೆ ಒಳಗಿನ ಎಲ್ಲ ವಿಚಾರಗಳು ಕೂಡ ನಮಗೆ ಅರ್ಥ ಆಗ್ತಾ ಹೋಗ್ತವೆ. ಇಲ್ಲಿ ಅಂಚೀಕರಣ ಅಥವಾ ಮಾರ್ಜಿನಲೈಸರ್, ಮಾರ್ಜಿನ್ ಅಂದರೆ ಏನು ಅಂತೇಳಿ ಗೊತ್ತಿದೆ. ಅಂಚು ಅಂತೇಳಿ, ಅಂಚು ಅಥವಾ ಬಾರ್ಡರ್, ಮಾರ್ಜಿನ್ ಇವೆಲ್ಲವೂ ಕೂಡ ಒಂದು ವ್ಯವಸ್ಥೆಯನ್ನು ಸೂಚಿಸ್ತಾ ಹೋಗ್ತವೆ. ಒಂದು ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಅಂತ ಅನ್ಕೊಳ್ಳೋಣ, ಎಲ್ಲದನ್ನು ಕೂಡ ನಾವು ಒಪ್ಕೊಂಡ್ರೂ ಕೂಡ ಕೆಲವೊಂದನ್ನು ನಾವು ನಮ್ಮಿಂದ ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆಯಿಂದ ಹೊರಗಡೆ ಇಡ್ತಿದ್ದೀವಲ್ಲ, ಅದನ್ನು ನಾವೇನು ಹೇಳ್ತೀವಿ ಅಂಚೀಕರಣ, ಅಂಚಿನಿಂದ ಹೊರಗಡೆ ಇರೋರು ಅಂತೇಳಿ. ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಏನು ಮಾಡ್ತೀವಿ ಅಂದರೆ ಒಂದು ಪೇಜ್ ಇದೆ ಅಂತ ಅಂದ್ಕೊಳ್ಳೋಣ, ಪೇಜಿಗೆ ಮಾರ್ಜಿನ್ ಹಾಕಂತೀವಿ. ಆ ಮಾರ್ಜಿನ್ ಹೊರಗಡೆ ನಾವೇನು ಬರ್ತೀವಿ, ಒಂದು ಸಂಖ್ಯೆಗಳನ್ನ ಬರ್ತಾ ಹೋಗ್ತೀವಿ. ಕ್ವಶನ್ ನಂಬರ್ ಆಗಿರ್ಬೋದು ಅಥವಾ ಪಾಯಿಂಟ್ಸ್ ನಂಬರ್ ಆಗಿರ್ಬೋದು, ಆ ಥರದನ್ನು ಬರಿತಾ ಹೋಗ್ತೀವಿ. ಆದರೆ ಮಾರ್ಜಿನ್ ಒಳಗಡೆ ಇದೆಯಲ್ಲ, ನಾವು ಪ್ರಮುಖ ವಿಚಾರಗಳನ್ನ ಬರಿತಾ ಹೋಗ್ತೀವಿ. ಅಲ್ಲಿ ನಮಗೆ ಅರ್ಥ ಆಗುತ್ತೆ, ನಮಗೆ ಪ್ರಮುಖ ವಿಚಾರ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಆ ನಂಬರ್ಸ್ ಇದೆಯಲ್ಲ, ಬಾರ್ಡರ್ನ ಹೊರಗಡೆ ಬರ್ತೀವಲ್ಲ, ಅದು ನಮಗೆ ಒಂದು ಸೂಚನೆ ಆಗಬೇಕಾಗ್ತದೆ ಅಂತ. ಈ ಥರ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮ್ಮ ಸಮಾಜ ತುಂಬ ಚೆನ್ನಾಗಿದೆ, ಎಲ್ಲನೂ ವ್ಯವಸ್ಥಿತವಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ವಿಚಾರಗಳು ಸಮಾಜದಿಂದ ಹೊರಗಡೆ ಇರ್ತವೆ. ಅಂದರೆ ಸಾಮಾಜಿಕ ವ್ಯವಸ್ಥೆ ಒಂದು ಭಾಗದಲ್ಲಿ ಇರ್ತವೆ ಅಂತೇಳಿ ಅದನ್ನು ನಾವು ಅಂಚೀಕರಣ, ಮಾರ್ಜಿನಲೈಸ್ಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ, ನಾವು ಕೆಲವೊಂದು ವಿಚಾರಗಳನ್ನ ಜಾತಿಯನ್ನ ಕಾರಣಕ್ಕೆ ಅವರಿಗೆ ಅವಕಾಶಗಳನ್ನ ಇಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ, ಅಥವಾ ಅವರ ಲಿಂಗ ಈ ಲಿಂಗ ಇದರಿಂದ ಕಾರಣಕ್ಕಿಂತ ಅವ್ರನ್ನ ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ, ಅಥವಾ ಶಿಕ್ಷಿತರು ಮತ್ತು ಅಶಿಕ್ಷಿತರು ಅಂತೇಳಿ, ಸಾಕ್ಷರರು ಮತ್ತು ಅನಕ್ಷರಸ್ಥರು ಅಂತೇಳಿ ಮತ್ತೊಂದು ಥರದ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಈ ಥರ ಏನಾಗುತ್ತೆ ಅಂದರೆ ನಾವು ತುಂಬ ವಿಚಾರದಲ್ಲಿ ನಾವು ಕೆಲವೊಂದು ಒಬ್ಬರನ್ನ ಹೊರಗಡೆ ಇಡ್ತೀವಿ, ಅಂದರೆ ಮುಖ್ಯವಾಹಿನಿಯಿಂದ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ. ಎಕ್ಸಾಂಪಲ್ ಹೇಳೋದಾದರೆ, ನಾವು ಭಾರತದ ಸಾಂಪ್ರದಾಯವಾದ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿದೆ ಅಂತೇಳಿ ಗೊತ್ತಾಗುತ್ತೆ ನಮಗೆ. ಆ ಜಾತಿ ವ್ಯವಸ್ಥೆ ನಾವು ಎಷ್ಟೇ ವಿದ್ಯಾವಂತರಾಗಿದ್ರೂ ಕೂಡ ಜಾತಿ ವ್ಯವಸ್ಥೆನ ಬಿಟ್ಟು ಬದುಕೋಕ್ಕಾಗಲ್ಲ ಅಂತಲೂ ಕೂಡ ಗೊತ್ತಾಗಿದೆ. ಜಾತಿ ನಾವು ಬಿಡ್ತೀವಿ ಅಂದರೂ ಕೂಡ ನಮ್ಮನ್ನು ಜಾತಿ ಬಿಡೋಲ್ಲ. ಆ ಥರದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಜಾತಿ ಅವನು ಎಷ್ಟೇ ವಿದ್ಯಾವಂತನಾಗಿದ್ದು ಬುದ್ಧಿವಂತನಾಗಿದ್ದರು, ಹಣಕಾಸಿನ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದರೂ ಕೂಡ ಅವನು ಜಾತಿಯನ್ನ ಕಾರಣಕ್ಕೆ ಅವನು ಸಮಾಜದಲ್ಲಿ ಒಂದು ಕಡೆ ಇಡ್ತಾ ಇದ್ದೀವಿ. ನೋಡಿ, ಅವನು ಎಷ್ಟೇ ದಡ್ಡನಾಗಿದ್ದಾನೆ ಆದರೆ ಆರ್ಥಿಕವಾಗಿ ಹಿಂದುಳಿದಾನೆ, ಅವನು ಇಂಥ ಜಾತಿಯನ್ನು ಅನ್ನೋದು ಕಾರಣಕ್ಕಾಗಿ ಬಾರ್ಡ್ರಿಂದ ಮುಖ್ಯವಾಹಿನಿಗೆ ತರ್ತಾ ಇದ್ದೀವಿ, ಬಾರ್ಡ್ರಿಂದ ಒಳಗಡೆ ತರ್ತಾ ಇದ್ದೀವಿ. ಆದರೆ ವಿದ್ಯಾವಂತ, ಬುದ್ಧಿವಂತ, ಆರ್ಥಿಕವಾಗಿ ತುಂಬ ಮುಂದಿದೆ ಆದರೂ ಕೂಡ ಅವನು ಯಾವುದೋ ಕೆಳಜಾತಿಗೆ ಸೇರಿದ ಅಂತೇಳಿ ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ. ಅಂದರೆ ಈ ಥರ ಏನಾಗಿದೆ ಅಂದರೆ ಸಾಕಷ್ಟು ವಿಚಾರಗಳಲ್ಲಿ ನಾವು ಬಾರ್ಡ್ರಿಂದ ಒಳಗಡೆ ಇರೋರು, ಬಾರ್ಡ್ರಿಂದ ಹೊರಗಡೆ ಇರೋರು ಅಂತ ಗುರುತಿಸ್ತಾ ಹೋಗ್ತೀವಿ. ಅದೇ ಥರ ನಾವು ಲಿಂಗ ಅಂತ ಅಂದ್ಕೊಂಡು ಲಿಂಗಾಧಾರಿತ ವ್ಯವಸ್ಥೆಯಲ್ಲೂ ಕೂಡ ಒಂದು ಅಂಚೀಕರಣವನ್ನು ನಾವು ಕಾಣ್ತಾ ಇದ್ದೀವಿ. ನಾವು ನೋಡ್ತಾ ಹೋಗಿದ್ದು ಮಹಿಳೆ ಇಷ್ಟೇ ವಿದ್ಯಾವಂತರಾಗಿದ್ದು ಬುದ್ಧಿವಂತರಾಗಿದ್ದರು ಅಂದರೂ ಕೂಡ ಇವತ್ತು ನಾವು ಮಹಿಳೆಯನ್ನು ಒಂದು ಪುರುಷನಿಗೆ ಸಮಾನವಾಗಿ ನೋಡೋಕ್ಕಾಗಲ್ಲ. ಎಲ್ಲ ಒಂದು ಪುರುಷ ಪ್ರಧಾನ ಭಾರತೀಯ ಸಮಾಜದಲ್ಲಿ ಮಹಿಳೆಯನ್ನು ಒಂದು ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ. ಈ ಥರ ಸಾಕಷ್ಟು ವಿಚಾರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಅವಕಾಶಗಳಿಂದ ಕೆಲವೊಂದು ಸಮೂಹವನ್ನು ವಂಚಿತರನ್ನಾಗಿ ಮಾಡ್ತೀವಲ್ಲ, ಅದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಥವಾ ಮಾರ್ಜಿನಲೈಸ್ಡ್ ಅಂತೇಳಿ ಹೇಳ್ತಾ ಇದ್ದೀವಿ. ಅವ್ರಿಗೆ ಅವಕಾಶಗಳನ್ನು ಕೊಡಲ್ಲ, ಕಾರಣ ಅವ್ರು ಇಂಥ ಜಾತಿಯವರು, ಇಂಥ ಲಿಂಗದವರು, ಶಿಕ್ಷಣ ಕಡಿಮೆ ಇದೆ, ಈ ಥರ ಎಲ್ಲ ಹೇಳ್ತಾ ಹೋದಂಗೆ ಅವ್ರನ್ನ ಏನು ಮಾಡ್ತೀವಿ ಸಮಾಜದಿಂದ, ಅದರ ಸಮಾಜದ ಒಂದು ಮುಖ್ಯವಾಹಿನಿಯಿಂದ ಹೊರಗಡೆ ಇಡ್ತೀವಿ. ಸಮಾಜದಿಂದ ಹೊರಗಡೆ ಇಡಲ್ಲ, ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಡೆ ಇಡ್ತೀವಲ್ಲ, ಅದನ್ನು ನಾವು ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ, ಮಾರ್ಜಿನಲೈಸ್ಡ್ ಅಂತ ಹೇಳ್ತೀವಿ. ಈ ಚಾಪ್ಟ್ರಲ್ಲಿ ನಾವು ಅಧ್ಯಾಯ 1 ಅಂತೇಳಿ ಬರ್ತಾ ಇದೆ. ಈ ಅಧ್ಯಾಯದಲ್ಲಿ ನಾವು ಏನೇನು ನೋಡ್ತೀವಿ ಅಂತ ನೋಡೋದಾದರೆ, ಇಲ್ಲಿ ಘಟಕ 1ರಲ್ಲಿ ನಾವು ಅಧ್ಯಾಯ 1ಕ್ಕೆ ಬರ್ತಾ ಇದ್ದೀವಿ. ಇವತ್ತು ಅಂಚೀಕರಣ ಪ್ರಕ್ರಿಯೆಯ ಸ್ವರೂಪವನ್ನು ನೋಡ್ತಾ ಹೋಗ್ತೀವಿ, ಅದರ ಅರ್ಥವನ್ನು ನೋಡ್ತಾ ಹೋಗ್ತೀವಿ, ಮತ್ತು ಸ್ವರೂಪ. ಅಂಚೀಕರಣ ಪ್ರಕ್ರಿಯೆ ಅರ್ಥ ಮತ್ತು ಸ್ವರೂಪ ಅಂತೇಳಿ. ಅದರ ಅರ್ಥ ಏನು, ಅಂಚೀಕರಣ ಅಂದರೆ ಏನು ಅಂತೇಳಿ ನಮಗೆ ಈ ಚಾಪ್ಟರ್ ಓದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅದು ಸ್ವರೂಪ ಹೇಗಿದೆ ಅಂತೇಳಿ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅದಾದಮೇಲೆ ಅಂಚೀಕರಣದ ಪ್ರಕಾರಗಳು ಯಾವ್ಯಾವಿದೆ ಅಂತೇಳಿ ಕೂಡ ನೋಡ್ತಾ ಹೋಗ್ತೀವಿ. ಅಲ್ಲಿ ಸಾಮಾಜಿಕ ಅಂಚೀಕರಣ, ಆರ್ಥಿಕ ಅಂಚೀಕರಣ, ರಾಜಕೀಯ ಅಂಚೀಕರಣ. ಅಂದರೆ ಸಾಮಾಜಿಕ ವಿಚಾರದಲ್ಲಿ ನಾವು ಕೆಲವೊಂದು ವಿಷಯಗಳಲ್ಲಿ ಕೆಲವೊಬ್ಬರನ್ನ ಹೊರಗಡೆ ಇಡ್ತಾ ಇದ್ದೀವಿ, ಆರ್ಥಿಕ ವಿಚಾರದಲ್ಲಿ ಕೂಡ ಕೆಲವೊಬ್ಬರನ್ನ ಹೊರಗಡೆ ಇಡ್ತಾ ಇದ್ದೀವಿ, ರಾಜಕೀಯ ವಿಚಾರದಲ್ಲಿ ಕೂಡ ಕೆಲವೊಂದು ಹೊರಗಡೆ ಇಡ್ತೀವಿ, ಕೆಲವರ ಮುಖ್ಯವಾಹಿನಿಗೆ ತರ್ತಾ ಇದ್ದೀವಿ. ಈ ಥರ ಆ ಪ್ರಕಾರಗಳು ಅಂದರೆ ಏನು, ಅಂಚೀಕರಣದ ಪ್ರಕಾರಗಳನ್ನು ನಾವು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಅಂಚೀಕರಣ ಮತ್ತು ಹೊರಗಿರಿಸುವಿಕೆ ನಡುವಿನ ಸಂಬಂಧಗಳು ಅಂತೇಳಿ
ಅಂದರೆ ನಾವು ಅಂಚೀಕರಣ ಅಂದರೆ ಏನು ಅಂತೇಳಿ ಗೊತ್ತಾಗುತ್ತೆ, ಅದಾದ್ಮೇಲೆ ಹೊರಗಿರಿಸುವಿಕೆ ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಆ ಅಂಚೀಕರಣ ಮತ್ತು ಹೊರಗಿರಿಸುವಿಕೆ ಅವೆರಡರ ನಡುವೆ ಏನು ಸಂಬಂಧ ಇದೆ ಅಂತೇಳಿ ನಾವು ಈ ಚಾಪ್ಟರ್ ಮೇಲೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ಇವಾಗ ನಾವು ನೋಡ್ತಾ ಹೋಗೋಣ ಅಂಚೀಕರಣದ ವ್ಯಾಖ್ಯೆಗಳು. ಅಂದರೆ ಆ ವ್ಯಾಖ್ಯಾನಗಳ ಮೂಲಕ ನಾವು ಅಂಚೀಕರಣ ಅಂದರೆ ಏನು ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗೋದಾಗುತ್ತೆ. ಇಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿಯ ಪ್ರಕಾರ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದರೆ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿಯಲ್ಲಿ ಸೀಮಾಂತಗೊಳಿಸುವಿಕೆ ಅಥವಾ ಸೀಮಾಂತೀಕರಣ ಒಂದು ಬಗೆಯ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಸಮಾಜವೊಂದರಲ್ಲಿ ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯ ಅಧಿಕಾರಗಳ ಮೂಲಕ ಸ್ಥಾನಮಾನಗಳನ್ನು ಹಾಗೂ ಸಂಕೇತಗಳನ್ನು ಗಳಿಸಲು ಅವಕಾಶಗಳನ್ನು ನಿರಾಕರಿಸಲಾಗುತ್ತದೆ ಅಂತೇಳಿ ಇಲ್ಲಿ ನೋಡ್ತಾ ಹೋಗಿ. ಸೀಮಾಂತಗೊಳಿಸುವಿಕೆ ಅಥವಾ ಸೀಮಾಂತೀಕರಣ ಅಂದರೆ ಸೀಮಾಂತಗೊಳಿಸುವಿಕೆ ಅಂದರೆ ಮತ್ತೆ ನಮ್ಮ ಅಂಚೀಕರಣ ಅಂತಲೇ. ಅಂಚೀಕರಣ ಎಂಬುದು ಒಂದು ಬಗೆಯ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಸಮಾಜವೊಂದರಲ್ಲಿ ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಗಳ ಮೂಲಕ ಪ್ರಮುಖ ಸ್ಥಾನಮಾನಗಳನ್ನು ಮತ್ತು ಸಂಕೇತಗಳನ್ನು ಗಳಿಸಲು ಅವಕಾಶಗಳನ್ನು ನಿರಾಕರಿಸಲಾಗುತ್ತದೆ ಎಂದರೆ. ಅಂದರೆ ಇಲ್ಲಿ ಅಂಚೀಕರಣ ಅಂದರೆ ಅವನು ಇಂಥವರು ಅನ್ನೋ ಕಾರಣದಿಂದಾಗಿ ಅವಳಿಗೆ ಆರ್ಥಿಕ ಅವಕಾಶಗಳನ್ನು ಕೊಡಲ್ಲ, ಧಾರ್ಮಿಕ ಅವಕಾಶಗಳನ್ನು ಕೊಡಲ್ಲ, ರಾಜಕೀಯ ಅಧಿಕಾರಗಳನ್ನು ಕೂಡ ಕೊಡಲ್ಲ, ಅದನ್ನು ನಿರಾಕರಿಸಲಾಗುತ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಹಿಂದಿನ ಕಾಲದಲ್ಲಿ ನೋಡ್ತಾ ಹೋದ್ರೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಜಾತಿಗೆ ಸೇರಿದಂಥವ್ರು ದೇವಸ್ಥಾನದಾಗ ಒಳಗೆ ಹೋಗಂಗಿಲ್ಲ, ಅಥವಾ ನೀವು ಯಾರು ಮೇಲ್ಜಾತಿಯವರ ಕಡೆ ವಾಸ ಮಾಡೋಂಗಿಲ್ಲ, ಅವರು ಸಪ್ರೇಟಾಗಿ ವಾಸ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾ ಹೋಗಿದ್ರು. ಅಂದರೆ ಅವನು ಆ ಜಾತಿಯವನ ಕಾರಣದಿಂದಾಗಿಯೇ ಅವನನ್ನು ಹೊರಗಿಡ್ತಾ ಇದ್ರು. ಅಂದರೆ ಧಾರ್ಮಿಕ ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳು ಹೊರಗಿಡ್ತಾ ಇದ್ರು. ಅವನು ದೇವಸ್ಥಾನದ ಪ್ರವೇಶ ಮಾಡೋಂಗಿಲ್ಲ, ಧಾರ್ಮಿಕ ಆಚರಣೆಗಳನ್ನ ಮಾಡೋ ಹಾಗಿಲ್ಲ, ಮೇಲ್ಜಾತಿಯವರು ಮಾಡುವಂಥ ಕೆಲವೊಂದು ಆಚರಣೆಗಳನ್ನ ಇವನು ಮಾಡೋಂಗಿಲ್ಲ. ಇವೆಲ್ಲವೂ ಕೂಡ ಒಂದು ನಿರ್ಬಂಧ ಹೇಳಿದ್ರು, ಕಾರಣ ಅವನು ಆ ಜಾತಿಗೆ ಸೇರಿದವನು ಅಂತೇಳಿ. ಅಥವಾ ಆರ್ಥಿಕವಾಗಿ ಅವನು ಕೆಳಜಾತಿಯವನ ಕಾರಣದಿಂದಾಗಿ ಆರ್ಥಿಕ ಅವಕಾಶಗಳನ್ನು ಕೂಡ ನಿರಾಕರಿಸಲಾಗುತ್ತದೆ. ಅವನು ಹಣ ಮಾಡ್ಕೊಳಂಗಿಲ್ಲ, ಆಸ್ತಿಯನ್ನು ಕೊಂಡ್ಕೊಳಂಗಿಲ್ಲ, ದುಡ್ಡನ್ನು ಹೆಚ್ಚು ಖರ್ಚು ಮಾಡೋಂಗಿಲ್ಲ, ಅವನು ದುಡ್ಡನ್ನು ಸಂಪಾದನೆ ಮಾಡೋಂಗಿಲ್ಲ, ಈ ಥರ ಎಲ್ಲ ಕೂಡ ನಿರಾಕರಣೆ ಮಾಡ್ತಾ ಇರ್ತಾರೆ. ಅಥವಾ ರಾಜಕೀಯ ಅಧಿಕಾರಿಗಳು ಅಂತ ಇರ್ತಾರೆ. ರಾಜಕೀಯವಾಗಿ ನಾವು ನೋಡ್ತಾ ಹೋಗ್ಬೋದು, ಕೆಲವೊಂದು ಜಾತಿಯವರಿಗೆ ಇವತ್ತಿಗೂ ಕೂಡ ಅವ್ರಿಗೆ ಎಷ್ಟೇ ಒಂದು ರಾಜಕೀಯ ಚಾಣಾಕ್ಷ ಅಂತ ಕರೆದಿದ್ರು ಕೂಡ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅವರಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಡೋಕ್ಕಾಗಲ್ಲ, ಕೆಲವೊಂದು ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕಾಗಲ್ಲ, ಪ್ರಧಾನಮಂತ್ರಿಗಳ ಸ್ಥಾನಗಳನ್ನು ಕೊಡೋಕ್ಕಾಗಲ್ಲ, ಮೇನ್ ಅಧಿಕಾರಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಅವರ ಜಾತಿ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಸಾಕಷ್ಟು ವ್ಯವಸ್ಥೆಯಲ್ಲಿ ಈ ಥರ ಅವ್ಯವಸ್ಥೆ ನೋಡ್ತಾ ಹೋಗ್ಬೋದು. ಎಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಆ ಸಾಮಾಜಿಕ ವ್ಯವಸ್ಥೆ ಕೊಡುತ್ತೆ. ಇವನು ತುಂಬ ಬುದ್ಧಿವಂತ, ರಾಜಕೀಯ ಚಾಣಾಕ್ಷ ಅಂತ ಗೊತ್ತಿದ್ರು ಕೂಡ ಅವನಿಗೆ ಉನ್ನತ ಸ್ಥಾನವನ್ನು ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ, ಕಾರಣ ಅವನ ಜಾತಿ ಅಂತೇಳಿ. ಅದು ಕೆಲವೊಂದು ಸ್ಥಾನಮಾನಗಳನ್ನ ಕೊಡೋದಕ್ಕೆ ಸಾಧ್ಯತೆನೇ ಆಗಲ್ಲ. ನಾವು ಮತ್ತೊಂದು ಎಕ್ಸಾಂಪಲ್ ನೋಡ್ತಾ ಹೋದರೆ, ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಪಡ್ಕೊಂಡವರು ಕೇವಲ ಮೇಲ್ವರ್ಗದ ಒಂದು ಪ್ರಮುಖ ಜಾತಿ ಅಂತೇಳಿ ಹೇಳ್ತಾ ಹೋದ್ರು. ಬ್ರಾಹ್ಮಣರು ಮಾತ್ರ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಯಾರಿದ್ದಾರೆ, ಅವರು ಮಾತ್ರ ಶಿಕ್ಷಣವನ್ನು ಪಡ್ಕೋಬೇಕು, ಅವರು ಮಾತ್ರ ಬುದ್ಧಿವಂತರಾಗಬೇಕು ಅಂತೇಳಿ ಕೆಲವೊಂದು ನಿರ್ಬಂಧಗಳನ್ನ ಹೇಳಿದ್ರು. ಬೇರೆ ಜಾತಿಯವರು ಅವರು ಏನು ಶಿಕ್ಷಣವನ್ನು ಪಡ್ಕೊಳೋಂಗಿಲ್ಲ ಅಂತೇಳಿ. ಈ ಥರ ಏನಾಗುತ್ತೆ ಅಂದರೆ ಶೈಕ್ಷಣಿಕ ಅವಕಾಶಗಳನ್ನು ಕೂಡ ನಿರಾಕರಿಸ್ತಾ ಹೋಗುತ್ತಂದರೆ, ಈ ಥರ ನಾವು ಕೇವಲ ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಗಳ ಶೈಕ್ಷಣಿಕ ಅಧಿಕಾರಗಳು, ಶೈಕ್ಷಣಿಕ ಸ್ಥಾನಮಾನಗಳನ್ನು ಕೂಡ ನಿರಾಕರಿಸುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ಹಿಂದಿನ ಸಮಾಜದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದು ಇವತ್ತಿಗೂ ಕೂಡ ಕೆಲವೊಂದು ಕಡೆ ಕಂಟಿನ್ಯೂ ಆಗ್ತಾ ಇದೆ. ಆ ಥರದ ಅವಕಾಶಗಳನ್ನ ನಾವು ಏನು ನಿರಾಕರಿಸ್ತಾರಲ್ಲ, ಅದನ್ನು ನಾವು ಸೀಮಾಂತೀಕರಣ ಅಥವಾ ಮಾರ್ಜಿನಲೈಸ್ಡ್ ಅಥವಾ ಅವನು ಅಂಚೀಕರಣ ಅಂತೇಳಿ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಒಂದು ಅವಕಾಶ ಮಿಸ್ ಆಗ್ತಿದೆ, ಕಾರಣ ಅವನು ಅಂಚೀಕರಣದ ಗುಂಪಿಗೆ ಬರ್ತಾ ಇದ್ದಾನೆ ಅಂತ. ಅವನಿಂಥ ಜಾತಿಗೆ ಸೇರಿದವನು, ಇಂಥ ಧರ್ಮಕ್ಕೆ ಸೇರಿದವನು, ಇಂಥ ಲಿಂಗಕ್ಕೆ ಸೇರಿದವನ ಕಾರಣದಿಂದ ಅವನಿಗೆ ರಿಜೆಕ್ಟನ್ನು ಮಾಡ್ತಾ ಇದ್ದಾರಲ್ಲ, ಅದರಿಂದ ಅದನ್ನೇ ಹೇಳ್ತೀವಿ, ನಾವು ಅಂಚೀಕರಣ ಅಂತೇಳಿ ಹೇಳ್ತೇವೆ. ಅದಾದಮೇಲೆ ಮತ್ತೊಂದು ವ್ಯಾಖ್ಯಾನಗಳ ಮೂಲಕ ನಾವು ಅರ್ಥ ಮಾಡ್ಕೋಬೋದಾಗಿದೆ, ಕೆನ್ನಿ ಅಂತೇಳಿ. ಇವರು ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಮೂಹ ಒಂದು ಅಧಿಕಾರ ಶಕ್ತಿ ಹೀನತೆ ಹಾಗೂ ಹೊರಗಿರಿಸುವಿಕೆ ಅನುಭವಕ್ಕೊಳಗಾದುದರಿಂದ ಸಮಾಜದಲ್ಲಿ ಸಂಪನ್ಮೂಲ ಹಾಗೂ ಅಧಿಕಾರ ಸಂರಚನೆಗಳ ಮೇಲೆ ಅಸಮಾನ ನಿಯಂತ್ರಣ ಹೊಂದಿರುವುದನ್ನು ಸೂಚಿಸುತ್ತದೆ ಅಂತೇಳಿ. ಸಮಾಜದಲ್ಲಿನ ಸಂಪನ್ಮೂಲ ಹಾಗೂ ಅಧಿಕಾರ ಸಂರಚನೆಗಳ ಮೇಲೆ ಅಸಮಾನ ನಿಯಂತ್ರಣವನ್ನು ಹೊಂದಿರುವುದನ್ನು ಸೂಚಿಸುತ್ತದೆ ಅಂತೇಳಿ. ಅಂದರೆ ಇಲ್ಲಿ ಅಧಿಕಾರ ಶಕ್ತಿ ಹೀನತೆ ಹಾಗೂ ಹೊರಗಿರಿಸುವಿಕೆ ಅನುಭವಕ್ಕೊಳಗಾದುದರಿಂದನೇ ಸಮಾಜದಲ್ಲಿ ಸಂಪನ್ಮೂಲ ಮತ್ತು ಅಧಿಕಾರ ಸಂರಚನೆಗಳ ಮೇಲೆ ಅಸಮಾನ ನಿಯಂತ್ರಣ ಹೊಂದಿರುವುದನ್ನು ನಾವು ಸೂಚಿಸುತ್ತದೆ ಅಂತೇಳಿ. ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆ ಅಂದರೆ ಅದು ಸಮಾನತೆಯನ್ನು ಸಾಧಿಸಿದೆ ಅಂತೇಳಿ ಒಂದು ಕಡೆ ಯೋಚನೆ ಮಾಡ್ತಾ ಹೋಗ್ತೀವಿ. ನಾವೆಲ್ಲರೂ ಕೂಡ ಸಮಾನವಾಗಿ ಯೋಚನೆ ಮಾಡ್ತೀವಿ, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು, ಇವೆಲ್ಲವೂ ಕೂಡ ಹೇಳ್ತಾ ಹೋಗ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಕೆಲವೊಂದು ಸರಿ ಅಸಮಾನ ನಿಯಂತ್ರಣ ಕೂಡ ಹೊಂದಿರುವುದನ್ನು ಸೂಚಿಸುತ್ತದೆ ಅಂತೇಳಿ. ನಾವು ಒಂದು ಕಡೆ ನೋಡ್ತಾ ಹೋಗ್ತೀವಿ, ಉನ್ನತ ಅಧಿಕಾರದಲ್ಲಿರುವಂತಹ ಸಾಕಷ್ಟು ವ್ಯಕ್ತಿಗಳನ್ನು ನೋಡ್ತಾ ಹೋಗೋದಾದರೆ ಅಲ್ಲಿ ಒಂದು ಕಡೆ ಏನಾಗುತ್ತೆ ಅಂದರೆ ಮೇಲ್ವರ್ಗಕ್ಕೆ ಸೇರಿದವರು ಅಥವಾ ಮೇಲ್ಜಾತಿಗೆ ಸೇರಿದವರು ಆ ಉನ್ನತ ಉದ್ಯೋಗ ಅಥವಾ ಉನ್ನತ ಅಧಿಕಾರಗಳನ್ನು ಅನುಭವಿಸ್ತಾ ಇರ್ತಾರೆ. ನಾವು ನೋಡ್ತಾ ಹೋಗೋದು ಸಾಕಷ್ಟು ಅಧಿಕಾರಿ ಹುದ್ದೆಗಳನ್ನ ನೋಡ್ತಾ ಹೋದರೆ ಅಥವಾ ರಾಜಕೀಯದಲ್ಲಿರುವಂಥ ಅಧಿಕಾರಿಗಳನ್ನ ನೋಡ್ತಾ ಹೋದರೆ ಆ ಉನ್ನತ ಜಾತಿಯವರು ಉನ್ನತ ಉದ್ಯೋಗ, ಉನ್ನತ ಅಧಿಕಾರವನ್ನು ಪಡೆದಿದ್ದಾರೆ. ಆದರೆ ಕೆಳಜಾತಿಯವರು ಕೆಳದರ್ಜೆಯ ಉದ್ಯೋಗ ಅಥವಾ ಕೆಳ ಹಂತದ ಅಧಿಕಾರವನ್ನು ಹೊಂದಿರುವಂಥ ಕಾಣ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ
ಅವನು ಒಬ್ಬ ಈ ಜಾತಿಗೆ ಸೇರಿದವನು ಅನ್ನೋ ಕಾರಣದಿಂದಲೇ ಅವನನ್ನು ಆ ಅಧಿಕಾರದಿಂದ ವಂಚನೆಗೊಳಪಡೋದು. ನಮಗೆ ಎಲ್ಲರೂ ಕೂಡ ಈಕ್ವಲ್ ಅಂತ ಅನಿಸುತ್ತೆ, ನಮ್ಮ ಕಾನೂನು ಕೂಡ ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳುತ್ತೆ, ನಮ್ಮ ಸಂವಿಧಾನ ಕೂಡ ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳುತ್ತೆ. ಆದರೆ ಈ ಅಸಮಾನತೆ ಅನ್ನೋ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಕಾಣ್ತಾ ಹೋಗ್ತಿದ್ದೀವಿ ಅಂತೇಳಿ. ಈ ಥರ ಆ ಅಧಿಕಾರ ಸಂರಚನೆಗಳ ಮೇಲೆ ಅಸಮಾನ ಹಂಚಿಕೆಯನ್ನು, ಅಸಮಾನ ನಿಯಂತ್ರಣವನ್ನು ಹೊಂದಿರೋದನ್ನು ಕೂಡ ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಂತೇಳಿ ಹೇಳ್ತಾ ಹೋಗ್ತೀವಿ. ಈ ಥರ ನಾವು ಅಂಚೀಕರಣ ಪ್ರಕ್ರಿಯೆ ಅನ್ನೋದು ಒಂದು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಕಾಣುವಂಥ ಒಂದು ವ್ಯವಸ್ಥೆ. ಆದರೂ ಭಾರತದಂತಹ ಸಂಪ್ರದಾಯವಾದಿ ಸಮಾಜದಲ್ಲಿ ಇದನ್ನು ನಾವು ಹೆಚ್ಚಿನದಾಗಿ ಕಾಣ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸಾಕಷ್ಟು ಜನರು ಇವತ್ತು ಅಂಚಿನ ವ್ಯವಸ್ಥೆಯಲ್ಲಿದ್ದಾರೆ, ಅಂಚೀಕರಣದ ಒಂದು ಹಂತದಲ್ಲಿದ್ದಾರೆ, ಸಮಾಜದ ಕೊನೆಯ ಹಂತದಲ್ಲಿದ್ದಾರೆ. ಅವರನ್ನು ನಾವು ಮುಖ್ಯವಾಹಿನಿಗೆ ತರುವಂಥ ಸಾಕಷ್ಟು ಪ್ರಯತ್ನಗಳು ನಡೆದಿದ್ರು ಕೂಡ ಒಂದು ಕಡೆ ಅವರೇ ಮುಖ್ಯವಾಹಿನಿಗೆ ಬರೋಕ್ಕೆ ಭಯ ಪಡ್ತಿದ್ದಾರೆ ಅಂತನೋ ಅಥವಾ ಹಿಂಜರಿತಿದ್ದಾರೆ, ಅದು ಸಂಪ್ರದಾಯಗಳನ್ನ ಬಿಟ್ಟು ಬರ್ತೀನೋ ಅಂತಲೂ ಕೂಡ ನಮಗೆ ಅನಿಸ್ತಾ ಹೋಗುತ್ತೆ. ನಾವು ನೋಡ್ತಾ ಹೋಗ್ಬೋದು, ಇವತ್ತು ನಾವು ಸಾಕಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳನ್ನ ದೇವಾಲಯದ ಒಳಗೆ ಬನ್ನಿ ಅಂತೇಳಿ ಕರಿತಾ ಇದ್ರು ಕೂಡ ಕೆಲವು ಸಂಪ್ರದಾಯವಾದಿಗಳು ಅದನ್ನು ವಿರೋಧಿಸ್ತಾರೆ, ಅವರು ಬರೋದಕ್ಕೂ ಕೂಡ ಇಷ್ಟಪಡಲ್ಲ. ನಾವು ಇವತ್ತು ನೋಡ್ತಾ ಹೋಗ್ಬೋದು, ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವರು ಎರಡೂ ಕೂಡ ಅಂತ ಒಂದು ವ್ಯವಸ್ಥೆಯಲ್ಲಿ ಕೆಳಜಾತಿಯವರು ದೇವಸ್ಥಾನದ ಒಳಗೆ ಬರೋಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅವ್ರು ಏನು ಮಾಡ್ತಾರೆ, ದೇವರ ಮೇಲೆ ಭಯ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಾನು ಆ ದೇವಾಲಯದೊಳಗೆ ಪ್ರವೇಶ ಮಾಡಿದ್ರೆ ದೇವರು ನನಗೆ ಶಾಪ ಕೊಡ್ಬೋದು, ನನಗೆ ಒಳ್ಳೇದಾಗಲ್ಲ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಆ ಭಯದಿಂದ ಅವರು ಆ ದೇವಾಲಯದ ಒಳಗೆ ಹೋಗೋದನ್ನೇ ಕಡಿಮೆ ಮಾಡ್ತಾರೆ ಅಥವಾ ಹೋಗೋದೇ ಇಲ್ಲ ಅಂತೇಳಿ. ಆದರೆ ಅದರ ಹಿಂದೆ ನೋಡ್ತಾರೆ, ಪ್ರಾರಂಭಿಕ ಹಂತ ನೋಡ್ತಾ ಹೋದ್ರೆ ಅಂದರೆ ಅದು ಯಾಕೆ ಬರ್ತಿಲ್ಲ ಅಂತ ನೋಡಿದ್ರೆ ಅವ್ರ ಜಾತಿ, ಆ ಜಾತಿಯ ಕಾರಣದಿಂದ ಅವರು ಒಳಗಡೆ ಸೇರಿಸ್ಕೊಳ್ತಿದ್ದಾರೆ. ಆದರೆ ಸೇರಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವಾಗ ಒಳಗಡೆ ಬನ್ನಿ ಅಂತ ಕರೆದ್ರು ಕೂಡ ಅವರು ಬರ್ದೇ ಹೋಗ್ಬೋದು ಅಂತೇಳಿ, ಇದು ಕೂಡ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಅಂಚೀಕರಣದ ಒಂದು ಹಂತ ಅಂತೇಳಿ ನೋಡ್ತಾ ಹೋಗ್ತೀವಿ. ಮತ್ತೊಂದು ಕಡೆ ನೋಡ್ತಾ ಹೋಗಿದ್ರೆ ಕೆಲವರಿಗೆ ಅವಕಾಶಗಳನ್ನ ಕೊಡ್ತೀವಿ ಅಂದರೂ ಕೂಡ ಅವರು ಮುಂದೆ ಬರ್ತಾ ಇಲ್ಲ. ನಾವು ನೋಡ್ತಾ ಹೋಗೋಣ ಬುಡಕಟ್ಟು ಜನರು ಅಂತೇಳಿ. ಆ ಬುಡಕಟ್ಟು ಜನರು ಸಾಕಷ್ಟು ಮುಖ್ಯವಾಹಿನಿಗೆ ಬರೋಕ್ಕೆ ಪ್ರಯತ್ನನೇ ಪಡಲ್ಲ. ನೀವು ಕಾಡಿಂದ ಹೊರಗಡೆ ಬನ್ನಿ, ನೀವು ಕಾಡಿಂದ ಹೊರಗಡೆ ಬಂದರೆ ನಾವು ನಿಮಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ, ನಿಮಗೆ ಮನೆ ಕಟ್ಕೊಡ್ತೀವಿ, ಬೇರೆ ಥರದ ಸೌಲಭ್ಯಗಳನ್ನ ಕೊಡ್ತೀವಿ, ವಿದ್ಯುತ್ ಶಕ್ತಿ ವ್ಯವಸ್ಥೆ ಕೊಡ್ತೀವಿ, ಕುಡಿಯುವ ನೀರಿನ ಸೌಲಭ್ಯಗಳನ್ನ ಕೊಡ್ತೀವಿ. ಇವೆಲ್ಲ ಹೇಳಿದರೂ ಕೂಡ ಸಾಕಷ್ಟು ಕಾಡು ಜನರು ಅಥವಾ ಬುಡಕಟ್ಟು ಜನಾಂಗಗಳು ಆ ಕಾಡನ್ನು ಬಿಟ್ಟು ಹೊರಗಡೆ ಬರಲ್ಲ. ನಾವು ಆ ಕಾಡಿನ ಜನರು ಮತ್ತು ಮುಖ್ಯವಾಹಿನಿಯಲ್ಲಿರುವ ಜನರನ್ನು ನೋಡ್ತಾ ಹೋದರೆ ಸಾಕಷ್ಟು ವ್ಯತ್ಯಾಸಗಳು. ಕಾಡಿನ ಜನರಲ್ಲಿ ಸಾಕ್ಷರತೆ ಕೊರತೆ ಇರ್ಬೋದು, ಅಥವಾ ಅವರಿಗೆ ನಾಗರಿಕತೆಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಅಥವಾ ಭಾಷೆಯಲ್ಲಿ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಕೊರತೆ ಇರ್ಬೋದು. ಇವೆಲ್ಲವೂ ಕೂಡ ಕಲಿಸ್ತೀವಿ ಅಂದರೂ ಕೂಡ ಅಲ್ಲೇನಾಗುತ್ತೆ ಅಂದರೆ ಅವರು ನಮ್ಮ ಜೊತೆಗೆ ಅಂದರೆ ಮುಖ್ಯವಾಹಿನಿಗೆ ಬರ್ದೇ ಇರ್ಬೋದು. ಅವರು ಕೂಡ ವಂಚೀಕರಣದ ಮತ್ತೊಂದು ಭಾಗ ಅಂತಲೇ ಹೇಳ್ತಾ ಹೋಗೋದಾಗುತ್ತೆ. ಮತ್ತೊಂದು ಭಾಷೆಯ ವಿಚಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಇವತ್ತು ನಾವು ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ ಅಂತ ನೋಡ್ತಾ ಹೋಗೋದಾದ್ರೆ ನಾವು ಇಂಗ್ಲೀಷ್ ಅನ್ನೋ ಒಂದು ಬಯಕೆ ಬಿದ್ದು ಏನು ಮಾಡ್ತೀವಿ ಅಂದರೆ ಕೆಲವೊಂದು ಕಡೆ ನಾವು ಅವಕಾಶನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ಇಂಗ್ಲೀಷ್ ಮತ್ತು ಕನ್ನಡ, ನಾವು ಕನ್ನಡ ಇದ್ದರೆ ಮಾತ್ರ ನಾವು ಅಲ್ಲಿ ಕೆಲಸ ಮಾಡ್ತೀವಿ, ಕನ್ನಡದಲ್ಲಿ ಮಾತ್ರ ವ್ಯವಹರಿಸ್ತೀವಿ ಅಂತ ಅಂದ್ಕೊಂಡು ಇಂಗ್ಲೀಷಿನ ಭಯದಿಂದ ಅಲ್ಲಿ ಹೋಗೋದೇ ಇಲ್ಲ ಅಂತೇಳಿ. ಈ ಥರ ಇದು ಕೂಡ ಒಂಥರ ಅಂಚೀಕರಣನೇ ಅಂತ ಅಂದ್ಕೊಳ್ತೀವಿ. ನಾವೀಗ ಕೇವಲ ಜಾತಿ ಧರ್ಮ ಇವುಗಳನ್ನ ಬಿಟ್ಟು ಈ ಭಾಷೆ ಅನ್ನೋದು ವಿಚಾರದ ಕೂಡ ಇಲ್ಲೂ ಕೆಲವೊಂದು ಕಡೆ ಅಂಚೀಕರಣ ಕೊಡೋಕ್ಕಾಗುತ್ತೆ. ಇಂಗ್ಲೀಷ್ ಬರೋವಂಥವ್ರು, ಇಂಗ್ಲೀಷ್ ಬರದೇ ಇರೋವಂಥವ್ರು, ಅಥವಾ ನಾವು ಏನು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಅಂದ್ಕೊಂಡ ಅದರಲ್ಲೂ ಕೂಡ ಅಂಚೀಕರಣಕ್ಕೊಳಗಾಗೋರು ಕೂಡ ಇರ್ತಾರೆ. ನಮಗೆ ಎಷ್ಟೇ ಏನು ಕಾನ್ಫಿಡೆಂಟ್ ಇದ್ದರೂ ಕೂಡ ನಾವು ಒಂದು ಕಡೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕೆ ಹೆದರ್ಕೊಳ್ಳೋವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಅಂದರೆ ಅಲ್ಲಿ ಅವಕಾಶ ಕೊಡ್ತೀವಿ ಅಂದರೂ ಕೂಡ ಅವರು ನಾವೇ ಹಿಂಜರಿಕೆ, ನಮಗೆ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ಥರ ಸಾಕಷ್ಟು ಅಂಚೀಕರಣಗಳು ಇವತ್ತು ನಡೀತಾ ಇದೆ. ಅಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಅಂಚೀಕರಣವನ್ನು ಸಾಕಷ್ಟು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಕೂಡ. ಈ ಥರ ಅಂಚೀಕರಣ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಈ ಚಾಪ್ಟರಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಂಚೀಕರಣದ ಪ್ರಕಾರಗಳನ್ನ ನೋಡ್ತಾ ಹೋಗೋಣ. ಅಲ್ಲಿ ಸಾಮಾಜಿಕ ಅಂಚೀಕರಣ, ಆರ್ಥಿಕ ಅಂಚೀಕರಣ, ರಾಜಕೀಯ ಅಂಚೀಕರಣ, ಈ ಥರ ಬೇರೆ ಬೇರೆ ಅಂಚೀಕರಣದ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಆ ಅಂಚೀಕರಣ ಪ್ರಕಾರಗಳನ್ನ ಅರ್ಥ ಮಾಡ್ಕೊಂಡ ಮೇಲೆ ನಮಗೆ ಅಂಚೀಕರಣದಲ್ಲಿ ಏನು ಅಂತೇಳಿ ಇನ್ನೂ ಡೀಪಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂಚೀಕರಣ ಪ್ರಕ್ರಿಯೆ ಇದೆಯೋ ಇಲ್ವೋ, ಬೇರೆ ಬೇರೆ ಥರದ ಅಂಚೀಕರಣ ಇದೆಯೋ ಇಲ್ಲೋ ಅಂತೇಳಿ ತುಂಬ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಹೋಗೋಣ. ಕ್ಲಾಸ್ ಹೇಗಿದೆ ಅಂತೇಳಿ ರಿಪ್ಲೈ ಮಾಡಿ, ನಿಮ್ಮ ಮೆಸೇಜ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ರಿಪ್ಲೈ ಮಾಡಿ, ಯಾವುದೇ ಥರದ ಡೌಟ್ ಇದ್ದರೂ ಕೂಡ ನೀವು ಮೆಸೇಜಲ್ಲಿ ನೀವು ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಹೋಗೋಣ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.